ದೇವುಡು ಅವರ ಮಹಾಬ್ರಾಹ್ಮಣ 32ನೇ ತರಂಗ. 43ನೇ ತರಂಗ. ವಿಶ್ವಾಮಿತ್ರನು ಮತ್ತೆ ಹಿಮಾಲಯಕ್ಕೆ ಹೋದನು. ಭಗೀರಥನ ತಪಸ್ಸು ಲೋಕ ಸಂರಕ್ಷಣಾರ್ಥವಾಗಿ ಕೆಳಕ್ಕೆ ಇಳಿಯುತ್ತಿದೆಯೋ ಎಂಬಂತೆ ಕೆಳಗೆ ಇಳಿಯುತ್ತಿರುವ ಭಾಗೀರಥಿಯ ತುಂತುರುಗಳಿಂದ ಪವಿತ್ರವಾಗಿ, ದೇವದಾರು ಮರಗಳ ಸುವಾಸನೆಯಿಂದ ಮನೋಹರವಾಗಿ, ನಿರ್ಜನವಾಗಿ, ಏಕಾಂತವಾಗಿರುವ ಗುಹೆಯೊಂದರಲ್ಲಿ ಆತನು ಮತ್ತೆ ತಪಸ್ಸಿಗೆ ನಿಂತಿದ್ದಾನೆ. ತಪಸ್ಸು ಆರಂಭ ಮಾಡುವುದಕ್ಕೆ ಮುಂಚೆಯೇ ಒಮ್ಮೆ ಹೋಗಿ ವಾಮದೇವನನ್ನು ನೋಡಿ ಬರಬೇಕು ಎಂದು ಆಸೆ. ಅಲ್ಲದೆ ಈಗೇನು ಎಲ್ಲಿ ಹೋಗಿ ಬರುವುದಕ್ಕೂ ಅಡ್ಡಿಯಿಲ್ಲ. ಆಕಾಶಗಮನವನ್ನು ಮೇನಕೆಯು ಕಲಿಸಿದ್ದಾಳೆ. ಮನಸ್ಸು ಮಾಡಿದರೆ ಹೋಗಿ ಬರಬಹುದು. ಆದರೆ ಇನ್ನೂ ಹೋಗುವ ಮನಸ್ಸಾಗಿಲ್ಲ. ಮನಸ್ಸು ಆಗಾಗ ಮೇನಕೆಯನ್ನು ನೆನೆಯುತ್ತದೆ. ಆದುದು ಯಾವುದಕ್ಕೂ ಪಶ್ಚಾತ್ತಾಪ ಪಡಬೇಕಾಗಿಲ್ಲ. ಅಲ್ಲದೆ ಅವಳು ಇದ್ದಿದ್ದರೆ ಪ್ರಾಣಾಗ್ನಿದೇವನ ಸಂದರ್ಶನವಾಗುತ್ತಿರಲಿಲ್ಲ. ಅದರಿಂದ ಅವಳು ಹೊರಟು ಹೋದುದೇ ಒಳ್ಳೆಯದಾಯಿತು. ಆದರೆ ಅವಳು ಇರುವಾಗ ಇಂದ್ರನ ಸಾಲ ತೀರಿಸುವ ಯೋಚನೆ ಮಾಡಿದ್ದರೆ ಚೆನ್ನಾಗಿತ್ತು. ಅದು ಬರಲಿಲ್ಲ. ಈಗಲೂ ಏನಾದರೂ ಮಾಡಿ ಆ ಸಾಲ ತೀರಿಸಿ ಆಮೇಲೆ ಏಕೆ ನಿಶ್ಚಿಂತವಾಗಿ ತಪಸ್ಸಿಗೆ ಕುಳಿತುಕೊಳ್ಳಬಾರದು? ಹಾಗೆಂದರೆ ಇನ್ನೊಂದು ಕನ್ಯೆಯನ್ನು ಹುಡುಕಿ ಮದುವೆಯಾಗಿ ಅವಳಲ್ಲಿ 50 ಮಕ್ಕಳನ್ನು ಪಡೆದು ಅವನ್ನು ಬಲಿ ಕೊಡಬೇಕು. ಅದು ಸಾಮಾನ್ಯವಾದ ಕೆಲಸವಲ್ಲ. ಜೊತೆಗೆ ಮಕ್ಕಳೆಂದರೇನು ಜೊಂಡಿನ ತುಂಡುಗಳೇ. ತಂದೆ ತಾಯಿಗಳಿಬ್ಬರಿಗೂ ಸೇರಿದವರು. ತಾಯಿಯ ಅಪ್ಪಣೆ ಇಲ್ಲದೆ ಅವಳು ಪಡೆದ ಮಕ್ಕಳನ್ನು ಬಲಿ ಮಾಡುವುದೆಂತು? ಈ ಯೋಚನೆಯು ಬಲವಾಗಿದೆ. ಯೋಚನೆಯು ಅಪಾರವಾಗಿ ತಲೆನೋಯುವಷ್ಟು ಬಲವಾದಾಗ ನಾನು ಚಿಂತೆ ಮಾಡಿ ಪ್ರಯೋಜನವಿಲ್ಲ, ಕಾಣದ ಕೈ ಇದೆಯಲ್ಲ, ಅದಕ್ಕೆ ಬೇಕಾದಾಗ ಮಾಡಿಸಿಕೊಳ್ಳುತ್ತದೆ ಎಂದು ಆ ಯೋಚನೆಯನ್ನು ಅಟ್ಟುತ್ತಾನೆ. ಕೊಳದ ನೀರಿನ ಮೇಲಿನ ಪಾಚಿಯು ಕೈಯೇಟು ತಿಂದು ಹಿಂದಕ್ಕೆ ಹೋದರೂ ಮತ್ತೆ ಹಿಂದಿರುಗಿ ಬಂದು ಕವಿದುಕೊಳ್ಳುವಂತೆ ಬಹಿರ್ಮುಖನಾದರೆ ಆ ಯೋಚನೆ ಕಾದಿದ್ದು ಮಾವಿನ ಹಣ್ಣಿನ ಕಾಲದ ಸಣ್ಣ ಸೊಳ್ಳೆಯಂತೆ ಬಂದು ಮುತ್ತಿಕೊಳ್ಳುತ್ತದೆ. ಈಗ ಆತನ ತಪಸ್ಸೂ ಅಷ್ಟೇ ಗಂಭೀರವಾಗಿದೆ. ಹಿಂದಿನಂತೆ ಈಗ ಅವನು ಅಶನಾರ್ಥಿಯಾಗಿ ಗೆಡ್ಡೆಗೆಣಸುಗಳನ್ನು ಹುಡುಕಿಕೊಂಡು ಹೋಗುವುದಿಲ್ಲ. ಹಸಿವಾದಾಗ, ಬಾಯಾರಿಕೆಯಾದಾಗ ಪ್ರಾಣಧ್ಯಾನ ಮಾಡಿ, ಅನುಸಂಧಾನ ಮಾಡಿ ಆ ಕ್ಷುತ್ ಪಿಪಾಸೆಗಳನ್ನು ಕಟ್ಟಿಹಾಕುತ್ತಾನೆ. ಮತ್ತೆ ಗಂಗಾ ತೀರಕ್ಕೆ ಹೋದಾಗ ನೀರು ತೆಗೆದುಕೊಂಡು ಅಭಿಮಂತ್ರಿಸಿ ಕುಡಿದರೆ ಅದು ಪ್ರಾಣಕ್ಕೆ ಅನ್ನವಾಗಿ, ಪಾನವಾಗಿ ತರ್ಪಣ ಮಾಡುತ್ತದೆ. ಅವನ ತಪಸ್ಸು ಇಂದು ಧ್ಯಾನಯೋಗ. ಹಿಂದಿನಂತೆ ಮಂತ್ರಯೋಗವಲ್ಲ. ಅಂದಿನಂತೆ ದೇವ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಯೋಚನೆ ಇಲ್ಲ. ನಿತ್ಯದ ಕರ್ಮವಾದ ಬ್ರಹ್ಮಯಜ್ಞ ಮಾಡುತ್ತಾನೆ. ಸೂರ್ಯ ದರ್ಶನವಾದ ದಿನ ಹೋಗಿ ಸ್ನಾನ ಮಾಡಿ ಬರುತ್ತಾನೆ. ಉಳಿದ ಹೊತ್ತು ದೇಹದಲ್ಲಿ ಯಾವುದು ಕೆಲಸ ಮಾಡುತ್ತಿದ್ದರೆ ಅದೇಕೆ ಹಾಗೆ ಎಂದು ಧ್ಯಾನದಿಂದ ನೋಡುತ್ತಾನೆ. ಮನಸ್ಸು ಯಾವುದಾದರೊಂದು ಹಂಬಲವನ್ನು ಅಪ್ಪಿಕೊಂಡರೆ ಬೇಡ, ಕೂಡದು ಎನ್ನದೆ ನೀನೇಕೆ ಈ ಹಂಬಲವನ್ನು ಹಿಡಿದೆ ಎಂದು ಅದರ ಹಿಂದೆ ಬುಗ್ಗಿ ನೋಡಲು ಯತ್ನಿಸುತ್ತಾನೆ. ಮನಸ್ಸು ಅವನೊಡನೆ ಕಣ್ಣಾಮುಚ್ಚಾಲೆಯಾಡುವಂತೆ ಒಂದು ಗಳಿಗೆ ಅವಿತುಕೊಂಡಿದ್ದು ಮತ್ತೊಂದು ಗಳಿಗೆ ಪ್ರಕಟವಾಗಿ ಕಾಡಿನ ಹಳ್ಳದಂತೆ ಅಲ್ಲಿಷ್ಟು ಇಲ್ಲಿಷ್ಟು ಕಾಣುತ್ತದೆ. ವೃತ್ತಿಯು ಗೋಚರವಾದೀತೆ, ಕೈಗೆ ಸಿಕ್ಕೀತೆ, ಅದೇಕೆ ಹೀಗೆ ಹೊರಟಿತು ಎಂದು ಅದನ್ನು ಹಿಡಿದು ವಿಚಾರಿಸಿ ಅದರ ಹಿಂದು ಮುಂದು ನೋಡುವ ಕೆಲಸದಲ್ಲಿ ಕುಳಿತಿದ್ದಾನೆ. ಸಾಲದ ಯೋಚನೆಯ ಜೊತೆಗೆ ಬ್ರಾಹ್ಮಣ್ಯದ ಯೋಚನೆ. ಸ್ವರ್ಗದ ಸೌಖ್ಯವನ್ನು ಅನುಭವಿಸಿ ಆಯಿತು. ಪ್ರಾಣದರ್ಶನ ಮಾಡಿ ಭೂಸುರನಾದುದಾಯಿತು. ಆದರೆ ಬ್ರಾಹ್ಮಣನಾದೇನೋ ಇಲ್ಲವೋ ತಿಳಿಯಲಿಲ್ಲವಲ್ಲ. ಅದನ್ನು ತಿಳಿದುಕೊಳ್ಳುವುದು ಹೇಗೆ? ಅಥವಾ ತಿಳಿಯದಿದ್ದರೆ ಏನು ನಷ್ಟ? ಆಗುವ ಕಾಲಕ್ಕೆ ಆಗುತ್ತದೆ. ನಾನಿನ್ನು ಮೇಲೆ ಒದ್ದಾಡುವುದಿಲ್ಲ. ಪ್ರಾಣದರ್ಶನದ ಹಾಗೆ
ಯಾವತ್ತೋ ಒಂದು ದಿನ ಆ ಬ್ರಾಹ್ಮಣ್ಯವೂ ಎದುರಿಗೆ ಬಂದು ನಿಲ್ಲುತ್ತದೆ. ಈಗ ಮಾಡುತ್ತಿರುವ ಕೆಲಸ ಮಾಡೋಣ. ಈ ಮನಸ್ಸು ಮಾಡುತ್ತಿರುವ ಕೆಲಸವನ್ನು ಮಾಡದೆ ಓಡಿ ಹೋಗುವುದಕ್ಕೆ ಒಂದು ನೆಪವನ್ನು ಹುಡುಕುತ್ತದೆ. ಭೂತಾರ್ಥಕ್ಕೋ ಭವಿಷ್ಯದರ್ಥಕ್ಕೋ ಹೋಗಿ ಆಶ್ರಯವನ್ನು ಪಡೆದು ವರ್ತಮಾನವನ್ನು ಮುಚ್ಚಿಡುತ್ತಿದೆ. ಇದನ್ನು ನಿಲ್ಲಿಸಬೇಕು. ಮನಸ್ಸನ್ನು ಮುಂದೆ ಎದುರಿಗಿರುವ ಅರ್ಥವನ್ನು ಚಿಂತಿಸಬೇಕಲ್ಲದೆ ಭೂತ ಭವ್ಯಗಳನ್ನು ವಿಭಾಗಿಸುತ್ತಾ ವರ್ತಮಾನಾರ್ಥವನ್ನು ಬಿಡುವುದನ್ನು ಅಡ್ಡಗಟ್ಟಬೇಕು. ಈಗ ಇಲ್ಲಿ ನಾನು ಕುಳಿತಿರುವುದು ತಪಸ್ಸಿಗೆ. ಅದಷ್ಟು ಮಾಡೋಣ. ಯಾವುದೋ ಒಂದು ಪ್ರವಾಹವಿದೆ, ಅದು ಯಾವುದೋ ಕಾಣೆ, ಅಂತೂ ಅದು ಹೊತ್ತುಕೊಂಡು ಹೋಗುತ್ತಿದೆ. ನಾವು ಬೇಡವೆಂದರೂ ನಮ್ಮನ್ನು ಸಾಣೆಗೆ ಹಿಡಿಯುತ್ತಿದೆ. ಸಾಣೆಯೂ ನಮ್ಮ ಕಷ್ಟ ನಷ್ಟಗಳನ್ನು ಗಮನಿಸದೆ ಉಜ್ಜುತ್ತಿದೆ. ಉಜ್ಜಲಿ, ನಾವು ಕ್ರಿಯೆಯಾದ ಮೇಲೆ ತಿಳಿಯಬಲ್ಲೆವಲ್ಲದೆ ಅದಕ್ಕಿಂತ ಮುಂಚೆ ತಿಳಿಯಲಾರೆವಲ್ಲ. ಛೇ ತಡೆಯಬೇಕು. ಈಗ ತಾನೇ ಭವಿಷ್ಯದರ್ಥದ ಚಿಂತನವು ಬೇಡವೆಂದೆ, ಮತ್ತೆ ಅದಕ್ಕೇ ಹೋಗುತ್ತಿದ್ದೇನೆ. ಹಾಗಾದರೆ ವರ್ತಮಾನದಲ್ಲಿ ನಿಲ್ಲುವುದಕ್ಕೆ ಸಾಧ್ಯವಿಲ್ಲವೇನು? ಹೌದು, ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ಅಬ್ಬಾ, ವರ್ತಮಾನ ಕ್ಷಣವೇ ಇಲ್ಲ. ಬರುತ್ತಿರುವುದನ್ನು ಆಗಿ ಹೋದುದು ನುಂಗಿಬಿಡುತ್ತದೆ. ಮೇಲಿನಿಂದ ಹರಿದು ಬಂದು ನದಿಯು ಕೆಳಕ್ಕೆ ಉರುಳುತ್ತಿದೆ. ಆ ಉರುಳುವುದಕ್ಕೆ ಸಿದ್ಧವಾಗುವುದು ಒಂದು ಕಡೆ, ಉರುಳಿ ಧುಮುಕುವುದು ಮತ್ತೊಂದು ಕಡೆ. ಈ ಕಡೆಯಿಂದ ನೋಡಿದರೆ ನುಗ್ಗುತ್ತಿರುವ ನೀರು, ಆ ಕಡೆಯಿಂದ ನೋಡಿದರೆ ಧುಮುಕುತ್ತಿರುವ ನೀರು. ಈ ನಡುವೆ ಧುಮುಕುತ್ತಿದೆ ಎಂದು ಯಾವುದನ್ನು ಹೇಳಬೇಕು? ಹಾಗಾದರೆ ಜೀವನದಲ್ಲಿ ವರ್ತಮಾನ ಕ್ಷಣವೇ ಇಲ್ಲವೇ? ಭೂತಕಾಲದ ಈಚಿನ ಕೊನೆ, ಭವಿಷ್ಯತ್ತಿನ ಆರಂಭ. ಇವೆರಡೂ ಸೇರಿ ಆಗುವ ನಿಮೇಷ ಕಾಲವೊಂದು ವರ್ತಮಾನ. ಅಬ್ಬಾ, ಈ ವರ್ತಮಾನದಲ್ಲಿ ಬದುಕುವುದು ಹೇಗೆ? ಭೂತವಾಗಿ ಹೋಗುತ್ತಿರುವ ಕ್ಷಣವನ್ನು ಭವಿಷ್ಯತ್ತಿನಿಂದ ಕಿತ್ತುಕೊಂಡು ಅದಕ್ಕೆ ವರ್ತಮಾನವೆಂದು ಹೆಸರಿಟ್ಟು ಒಂದು ಕನಸು ಕಾಣುತ್ತಿರುವವಲ್ಲವೇ? ಇದು ನಿಜವೇ? ವಿಶ್ವಾಮಿತ್ರನಿಗೆ ಇಂತಹ ಆಲೋಚನಾ ತರಂಗಗಳು ಹೊಸತಲ್ಲ. ಎಷ್ಟೋ ಸಲ ಒಂದೊಂದು ದಿನವೆಲ್ಲ ಹೀಗೆ ಯೋಚನೆ ಮಾಡುತ್ತಾ ಕುಳಿತು ಬಿಟ್ಟುದು ಉಂಟು. ಆದರೆ ಇವತ್ತು ವರ್ತಮಾನ ಕ್ಷಣವಿಲ್ಲ ಎಂಬುದು ಮನಸ್ಸಿಗೆ ಅರಿವಾಗಿ ಭಯಂಕರವಾಗಿದೆ. ಏನೋ ತನ್ನ ಸರ್ವಸ್ವವೂ ಹೋದಂತೆ ಆಗಿದೆ. ಭಯಂಕರವಾದ ಪ್ರವಾಹದಲ್ಲಿ ತಾನು ನಿಲ್ಲಲು ಬಹು ಕಷ್ಟಪಟ್ಟು ಸಂಪಾದಿಸಿದ ಏಕಾಶ್ರಯವಾಗಿದ್ದ ಗುಂಡು ಜಾರಿ ಮುಂದಕ್ಕೆ ಕೊಚ್ಚಿ ಹೋಗಲು ಉರುಳಿಕೊಂಡು ಸರ್ವನಾಶವಾಯಿತೆಂದು ಗಾಬರಿಗೊಂಡವನಂತೆ ಅನ್ಯಮನಸ್ಕನಾಗಿ ನಡೆದುಕೊಂಡು ಹೋಗುತ್ತಿದ್ದು, ಅರಿವಿಲ್ಲದೆಯೇ ಜಾರಿ ಕಮರಿಗೆ ಬಿದ್ದವನಂತೆ ಆಗಿ ಆಯಾಸಪಟ್ಟಿದ್ದಾನೆ. ಕಣ್ಣು ಕೂಡ ತೆರೆದುಕೊಂಡಿರಲು ಆಗಲಾರದಷ್ಟು ಶ್ರಾಂತನಾಗಿ, ಅಂಗಯಷ್ಟಿಯು ನಿಂತಿರಲಾರದಷ್ಟು ಬಳಲಿ, ಹಾಗೆಯೇ ಗುಹೆಯ ಗೋಡೆಗೆ ಒರಗಿಕೊಂಡಿದ್ದಾನೆ. ಸೋತ ಇಂದ್ರಿಯಗಳು ವಿಶ್ರಾಂತಿಯನ್ನು ಬಯಸಿ ಜೀವನಿಗೆ ಕನಸನ್ನು ಕಲ್ಪಿಸಿಕೊಟ್ಟು, ಆಟಕ್ಕೆ ಏನಾದರೂ ಕೊಟ್ಟು ಮಗುವನ್ನು ಬಿಟ್ಟು ಓಡುವ ತಾಯಿಯಂತೆ ಎಲ್ಲಿಗೋ ಓಡಿ ಹೋಗಿ ಮರೆಯಿಸಿಕೊಂಡಿದೆ. ವಿಶ್ವಾಮಿತ್ರನಿಗೆ ಜಾಗ್ರದ್ ವೃತ್ತಿಯು ಸಡಿಲವಾಗಿ ಝೊಂಪು ಹೊತ್ತಿ ಕನಸಿಗೆ ಇಳಿದಿದೆ. ಕನಸಿನಲ್ಲಿ ಮಹಾಭಯಂಕರಾಕಾರಿಯಾದವನೊಬ್ಬ ಪುರುಷನು ಕಾಣಿಸಿದ್ದಾನೆ. ಆಕಾಶಕ್ಕೂ ಭೂಮಿಗೂ ಕೀಲು ಕೊಟ್ಟಂತೆ ನಿಂತಿರುವ ಆ ಮಹಾಪುರುಷನ ಆಕಾರವು ಭಯಂಕರವಾಗಿದ್ದರೂ ಆತನು ಮಾತ್ರ ಸೌಮ್ಯನಾಗಿಯೇ, ಸುಖಮುಖನಾಗಿಯೇ, ಸ್ಮಿತ ಸುಂದರನಾಗಿಯೇ, ಪ್ರಸನ್ನನಾಗಿಯೇ ಇದ್ದಾನೆ. ಯಥೋಚಿತವಾಗಿ ಸತ್ಕಾರ ಮಾಡಿ, ನೀನು ಯಾರು ಎಂದು ಕೇಳುತ್ತಾನೆ. ಆತನು ನಕ್ಕು, ನನ್ನನ್ನು ಕಾಣೆಯಾ? ಅಥವಾ ಯಾರು ತಾನೇ ನನ್ನನ್ನು ಬಲ್ಲರೆಂದು ನೀನು ನನ್ನನ್ನು ಕಂಡಿರಬೇಕು. ಆದ್ದರಿಂದ ನಾನೇ ನನ್ನ ಪರಿಚಯವನ್ನು ಹೇಳುವೆನು ಕೇಳು. ನೀನು ಇಷ್ಟು ಹೊತ್ತು ಯಾರನ್ನು ಕುರಿತು ಯೋಚಿಸುತ್ತಿದ್ದೆಯೋ ಆ ಕಾಲನೇ ನಾನು. ನೋಡು,
ಇತ್ತ ಬೆಳೆಯನ್ನು ಬೆಳೆಸುತ್ತಿರುವೆನು, ಅತ್ತ ಬೆಳೆದಿರುವುದನ್ನು ಭಕ್ಷಿಸುತ್ತಿರುವೆನು. ಹೀಗೆ ಮುಂದಿನ ಅನ್ನವನ್ನು ಬೆಳೆಸುತ್ತಾ ಬೆಳೆದಿರುವ ಅನ್ನವನ್ನು ಭಕ್ಷಿಸುತ್ತಾ ಇರುವುದೇ ನನ್ನ ಕೆಲಸ ಎನ್ನುತ್ತಾನೆ. ವಿಶ್ವಾಮಿತ್ರನು ಪರ್ವತದ ಮೇಲೆ ಒಂದು ಚೆಟ್ಟಿನಷ್ಟು ಇರುವ ಬೆಣಚುಕಲ್ಲು ನಿಂತು ಮಾತನಾಡಿಸಿದಂತೆ ಆತನನ್ನು ಮಾತನಾಡಿಸುತ್ತಾ, ಅನ್ನವೂ ಅನ್ನಾದನೂ ನಾನೇ ಎಂದು ಪ್ರಾಣನು ಹೇಳಿದನಲ್ಲ ಎನ್ನುತ್ತಾನೆ. ಕಾಲನು ದಿಕ್ತಟಗಳೆಲ್ಲ ಮೊಳಗುವಂತೆ, ಪರ್ವತಗಳು ಒಡೆಯುವಂತೆ ನಗುತ್ತಾ, ಆತ್ಮಾವೈ ಪುತ್ರನಾಮಾಸಿ, ಪ್ರಾಣನು ನನ್ನ ಮಗ, ಅವನು ಮೊದಲು ಹುಟ್ಟಿದ ಅನ್ನ, ಅವನನ್ನೇ ನಾನು ಕೊನೆಗೆ ತಿನ್ನುವುದು ಎನ್ನುತ್ತಾನೆ. ವಿಶ್ವಾಮಿತ್ರನಿಗೆ ಏಕೋ ಅಂಜಿಕೆಯಾಗುತ್ತದೆ. ನಮ್ಮ ಗತಿ ಏನು ಎನ್ನಬೇಕು. ಅಷ್ಟರೊಳಗೆ ಮಾತು ಅಲ್ಲಿಯೇ ನಿಂತು ಹೋಗುತ್ತದೆ. ಕಾಲನು ತನ್ನ ಕೆಂಪಾದರೂ ಸುಂದರವಾದ ಕಣ್ಣಿನಿಂದ ಚಂದ್ರಿಕೆಯಂತೆ ಮನೋಹರವಾದ ನೋಟವನ್ನು ಬೀರುತ್ತಾ, ವಿಶ್ವಾಮಿತ್ರ, ಇರುವುದೆಲ್ಲ ಒಂದೇ ಎಂದು, ಅದು ಆಗ ಈಗ ಎನ್ನುವುದು ಇಲ್ಲವೇ ಇಲ್ಲ. ಈಗ ಎನ್ನುವುದರ ಎರಡು ಕೊನೆಗಳು ಹಿಂದು ಮುಂದು ಅಲ್ಲವೇ ನೋಡು ಎನ್ನುತ್ತಾನೆ. ಅಪಾರವಾದ ಜನಸಮೂಹದ ಒಂದು ದೃಶ್ಯ. ಪರ್ವತದಂತಹ ಒಂದು ತೇರು. ಜನ ಅದನ್ನು ಎಳೆಯುತ್ತಿದ್ದಾರೆ. ಅವರ ಸಂಭ್ರಮ ಅಷ್ಟಿಷ್ಟೆಂದು ಹೇಳಲು ಸಾಧ್ಯವಿಲ್ಲ. ಅವರು ಭೂಮಿ ತೂಕದ ಆ ತೇರನ್ನು ಎಳೆಯುತ್ತಿದ್ದಾರೆ. ಅದು ಮುಂದೆ ಬಂದಂತೆಲ್ಲ ಅದನ್ನು ಎಳೆದವರೇ ಅದರ ಕೆಳಕ್ಕೆ ಸಿಕ್ಕಿ ಸಾಯುತ್ತಿದ್ದಾರೆ. ಸತ್ತವರ ಲಕ್ಷ್ಯವೇ ಇಲ್ಲದಂತೆ ಜನ ಮುನ್ನುಗ್ಗುತ್ತಲೇ ಇದೆ. ವಿಶ್ವಾಮಿತ್ರನು ಆ ಕೊಲೆಯನ್ನು ನೋಡಲಾರದೆ ಕಣ್ಣು ಮುಚ್ಚಿಕೊಳ್ಳಬೇಕೆಂದುಕೊಳ್ಳುತ್ತಾನೆ. ಕಣ್ಣು ಇನ್ನಷ್ಟು ವಿಶಾಲವಾಗಿ ತೆರೆಯುತ್ತದೆ. ತೇರು ನೇರವಾಗಿ ಕಣ್ಣೊಳಕ್ಕೆ ಬಂದು ಬಿಡುತ್ತದೆ. ಹಾ ಹಾ ಎಂದುಕೊಳ್ಳುವುದರೊಳಗಾಗಿ ಕಣ್ಣಿಂದ ಇಳಿದು ಎದೆಯೊಳಕ್ಕೆ ಬಂದೇ ಬಿಟ್ಟಿದೆ. ಆ ತೂಕವನ್ನು ತಡೆಯಲಾರದೆ ಗಾಬರಿಯಾಗಿ ವಿಶ್ವಾಮಿತ್ರನು ಕೂಗಿಕೊಂಡು ಎದ್ದಿದ್ದಾನೆ. ಆತನ ಕೂಗು ಗವಿಯನ್ನು ತುಂಬಿ ಪ್ರತಿಧ್ವನಿಯು ಎದ್ದು ತನ್ನನ್ನು ಮುಸುಕುವುದರೊಳಗಾಗಿ ತಾನೂ ಕಣ್ಣು ಬಿಟ್ಟಿದ್ದಾನೆ. ಇನ್ನೂ ಆತನಿಗೆ ತೇರು ಕಣ್ಣಲ್ಲಿ ಕುಳಿತಿರುವಂತೆಯೇ ಇದೆ. ಎದೆಯಲ್ಲಿ ಏನೋ ತೂಕವಾಗಿದೆ. ಇನ್ನೂ ಗಾಬರಿಯೂ ಹಾಗೆಯೇ ಇರುವಂತಿದೆ. ಎಚ್ಚರವಾದ ಮೇಲೆಯೂ ಸ್ವಪ್ನ ವೃತ್ತಿಯೂ ಹಾಗೆಯೇ ಇತ್ತು. ತೇರು, ಜನ, ಕೊಲೆ ಮರೆಯುವಂತಿಲ್ಲ. ಇದು ಏನು ಎಂದು ವಿಚಾರ ಮಾಡುತ್ತಿರುವಾಗ ಯಾರೋ ಉತ್ತರ ಹೇಳಿದಂತಾಯಿತು. ಇದೇ ಜಗನ್ನಾಥನ ತೇರು. 44ನೆಯ ತರಂಗ. ವಿಶ್ವಾಮಿತ್ರನಿಗೆ ಆಶ್ಚರ್ಯವಾಯಿತು. ಗುಹೆಯಲ್ಲಿ ಇನ್ನು ಯಾರೂ ಇಲ್ಲ. ಕೇಳಿಸಿದ ದನಿ ದಪ್ಪವಾಗಿರಲಿಲ್ಲ, ಸಣ್ಣದಾಗಿತ್ತು. ಯಾರೋ ನುಡಿದಿರಬೇಕು. ಯಾರು ನುಡಿದಿರಬೇಕು? ಹೊರಗಿನಿಂದ ಮಾತನಾಡಿದರೂ ಎನ್ನಲು ಸಾಧ್ಯವಿಲ್ಲ. ಹೊರಗಿನಿಂದ ಮಾತನಾಡಿದ್ದರೆ ದನಿ ದಪ್ಪವಾಗಿರಬೇಕು. ಆ ದನಿ ಮಿದುವಾಗಿದ್ದು ಅದು ಗಂಡಿನದೋ ಹೆಣ್ಣಿನದೋ ಅದೂ ಹೇಳಲು ಸಾಧ್ಯವಿಲ್ಲ. ಕೇಳಿರುವುದುಂಟು, ಆಡಿದವರು ಯಾರು ತಿಳಿಯದು. ಹೀಗೆ ಕೊಂಚ ಹೊತ್ತು ಆಶ್ಚರ್ಯದಲ್ಲಿದ್ದು ಕೊನೆಗೆ ಯಾರು ತಿಳಿಯಲೇಬೇಕು ಎನಿಸಿತು. ಹೇಗೆ ತಿಳಿಯುವುದು? ಧ್ಯಾನದಲ್ಲಿ ಕುಳಿತನು. ಮತ್ತೆ ಪ್ರಾಣವನ್ನು ಅನುಸಂಧಾನ ಮಾಡಿದನು. ಪ್ರಾಣ ದರ್ಶನವಾಯಿತು. ಯಥಾವಿಧಿಯಾಗಿ ಆರಾಧಿಸಿ, ದೇವ ಅಪ್ಪಣೆಯಾಗಬೇಕು, ಹೀಗೆ ಅಜ್ಞಾತವಾಗಿ ನುಡಿದವರು ಯಾರು ಎಂದು ಪ್ರಾರ್ಥಿಸಿಕೊಂಡನು. ಪ್ರಾಣನು ಗಹಗಹನೆ ನಕ್ಕು ಹೇಳಿದನು, ಇಷ್ಟು ತಿಳಿಯಲಿಲ್ಲವೇ? ಕನಸಿನಲ್ಲಿ ನನ್ನ ತಂದೆಯನ್ನು ಕಂಡೆ. ನನ್ನ ತಂದೆಯ ವಿರಾಟ್ ಸ್ವರೂಪವು ಜಗನ್ನಾಥನ ತೇರು. ಅದನ್ನೂ ಕಂಡೆ. ನಿನಗೆ ಅದು ಅರ್ಥವಾಗಲಿಲ್ಲ. ಇದೇನು ಎಂದು ಕೇಳಿದೆ. ನಾನೇ ನಿನಗೆ ಉತ್ತರವನ್ನು ಕೊಟ್ಟೆ. ಆದರೆ
ತಿಳಿದವರು ನನ್ನನ್ನು ಸಮಷ್ಟಿ ವ್ಯಷ್ಟಿಗಳಿಂದ ಆರಾಧಿಸುವರು. ಸಮಷ್ಟಿಯಾದಾಗ ನಾನು ಪ್ರಾಣ, ವ್ಯಷ್ಟಿಯಾದಾಗ 5 ರೂಪದಿಂದ ದೇಹವನ್ನೂ ಹಿಡಿದಿರುವೆನು. ಆದಾನ, ವಿಸರ್ಜನ, ಶಬ್ದನ, ಧಾರಣ, ಪೋಷಣ ಎಂಬ ಪಂಚಕ್ರಿಯೆಗಳನ್ನು ಅಹರ್ನಿಶೆಯಲ್ಲೂ ಮಾಡುತ್ತಾ ಸ್ಥಿತಿಕರ್ತನಾಗಿರುವವನು ನಾನು. ನನ್ನ ರೂಪವನ್ನು ಸಮಷ್ಟಿಯಲ್ಲಿ ಕಂಡಿರುವೆ. ಬೇಕಾದರೆ ಹೇಳು, ವ್ಯಷ್ಟಿಯಾಗಿ ತೋರಿಸುವೆನು. ದೇವ, ನಿನ್ನ ಅನುಗ್ರಹವಾದರೆ ಆ ವ್ಯಷ್ಟಿ ರೂಪವನ್ನೂ ತೋರಿಸು. ಅದಕ್ಕಿಂತ ಮುಂಚೆ ನನಗೆ ಕಾಲಪುರುಷನ ದರ್ಶನ ಏಕಾಯಿತು ಎನ್ನುವುದನ್ನು ಹೇಳು. ನೀನು ಪ್ರಾಣನಾದ ನನ್ನನ್ನು ಕಂಡೆ. ನಿನ್ನ ವೃತ್ತಿಯು ನನ್ನಿಂದ ಕೊಂಚ ಹಿಂದೆ ಹೋಗಿ ನನ್ನ ತಂದೆಯನ್ನು ಕುರಿತು ಹೊರಟಿತು. ಆ ವೃತ್ತಿಯು ಹೋಗಿ ಆತನನ್ನು ಸಂಧಿಸಿತು. ಆತನ ದರ್ಶನವಾಯಿತು. ವೃತ್ತಿ ಏಕೆ ಅತ್ತ ತಿರುಗಿತು ಎನ್ನುವೆಯೇನೋ? ಅದೀಗಲೇ ಬೇಡ, ಅದು ದೇವ ರಹಸ್ಯ. ಇಷ್ಟು ಹೇಳಿರುವೆನು, ತಿಳಿದಿರು. ವೃತ್ತಿಯೇ ಜೀವನ. ಮನೋವೃತ್ತಿಗಳ ಸಮುದಾಯವೇ ಮನಸ್ಸು. ಮನಸ್ಸು ಪ್ರೇರಿಸುವವನು ನಾನು, ನನ್ನನ್ನು ಪ್ರೇರಿಸುವವನು ಕಾಲ. ಇದಿಷ್ಟು ತಿಳಿದಿರು. ಅದರಿಂದ ನನ್ನ ಪ್ರೇರಣೆಯಿಂದಲೇ ನಿನಗೆ ಕಾಲವೃತ್ತಿ ಹುಟ್ಟಿತು. ಕಾಲವೃತ್ತಿಯಿಂದ ನಿನಗೆ ಕಾಲಪುರುಷನ ದರ್ಶನವಾಯಿತು. ನನ್ನ ಪ್ರೇರಣೆಯಿಂದಲೇ ನಿನಗೆ ಈಗ ನುಡಿದವರು ಯಾರು ತಿಳಿಯಬೇಕೆಂಬ ಪ್ರವೃತ್ತಿ ಹುಟ್ಟಿದುದು. ನಿನ್ನಲ್ಲಿ ಶಬ್ದನವಿಲ್ಲವೇನು? ಅಹೋರಾತ್ರಿಗಳಲ್ಲಿ ನಿನ್ನ ಕಿವಿಯಲ್ಲಿ ಸದ್ದು ಕೇಳಿಸುತ್ತಿಲ್ಲವೇನು? ಅದೇನೆಂದು ಯಾವತ್ತಾದರೂ ಕೇಳಿದೆಯಾ? ಇದೇ ದೇವ ರಹಸ್ಯವೆನ್ನುವುದು. ನೀನು ಕಾಣುವುದಕ್ಕಿಂತ ಮುಂಚೆ ನಾನು ನಿನ್ನ ದೇಹದಲ್ಲಿ ಇರಲಿಲ್ಲವೇ? ನೀನು ಗರ್ಭಕ್ಕೆ ಬರುವುದಕ್ಕೆ ಮುಂಚೆ ನಿನಗಾಗಿ ಬಂದು ಇಲ್ಲಿ ದೇಹವನ್ನು ಕಟ್ಟಿ ನಿನ್ನನ್ನು ತಂದವನು ನಾನು. ಹೀಗೆ ದೇಹವನ್ನು ಕಟ್ಟಿ ನೀನು ಇರುವವರೆಗೂ ದೇಹವನ್ನು ಕಾಪಾಡಿಕೊಂಡಿದ್ದು, ಇಲ್ಲಿಂದ ಹೊರಡುವ ಕಾಲ ಬಂದಾಗ ನಿನ್ನನ್ನು ಹೊರಡಿಸಿಕೊಂಡು ಹೋಗುವವನು ನಾನೇ. ಆದರೆ ನೀನು ಹೇಗೆ ನನ್ನನ್ನು ಇದುವರೆಗೆ ತಿಳಿದಿರಲಿಲ್ಲವೋ ಹಾಗೆಯೇ ಆ ಜೀವವೂ ತಿಳಿಯದವರು ಎಷ್ಟೋ ಮಂದಿ ಇರುವರು. ಆಯಿತು, ಈಗ ನೀನು ನೋಡಬೇಕೆನ್ನುವುದು ಯಾರನ್ನು? ಹೇಳು, ನಿನಗೆ ಯಾರನ್ನು ನೋಡಬೇಕೆಂದು ಅಪೇಕ್ಷೆ? ನಾವು ಸೋದರರು 5. 5ರನ್ನೂ ನೋಡಬೇಕೆನ್ನುವೆಯಾ? ಹೌದು ದೇವ, ನಾನು 5ರನ್ನೂ ನೋಡಬೇಕು. ಇದೋ ನೋಡು. ವಿಶ್ವಾಮಿತ್ರನ ಎದುರಿಗೆ 5 ಜ್ವಾಲೆಗಳು ನಿಂತಿವೆ. ಕಣ್ಣಿಟ್ಟು ನೋಡಿದರೆ ಹಾವುಗಳಂತೆ ಕಾಣುತ್ತವೆ. ಆದರೂ ಧಗಧಗನೆ ಉರಿಯುತ್ತಿವೆ. ಸೌಮ್ಯವಾಗಿರುವ ಆ ಜ್ವಾಲೆಗಳ ದರ್ಶನದಿಂದ ವಿಶ್ವಾಮಿತ್ರನ ಅಂತಃಕರಣವು ಪರಮಶಾಂತವಾಗಿ, ಶೀತಲವಾಗಿ, ಮಡಕೆಯಲ್ಲಿ ಹೆಪ್ಪು ಹಾಕಿರುವ ಮೊಸರಿನಂತೆ ನಿಶ್ಚಲವಾಗಿದೆ. ಮುನೀಂದ್ರನು ಅವರವರಿಗೆ ಸಮಷ್ಟಿಯಾಗಿ ಪೂಜೆಯೊಪ್ಪಿಸಿ, ದೇವ ಅಪ್ಪಣೆಯಾಗಲಿ, ಪ್ರತ್ಯೇಕವಾಗಿ ಪೂಜೆಯೊಪ್ಪಿಸಬೇಕೆಂದಿರುವೆನು. ಜ್ಯೇಷ್ಠಾನುಕ್ರಮವನ್ನು ತಿಳಿಸಿಕೊಡಬೇಕು ಎಂದು ಪ್ರಾರ್ಥಿಸಿದನು. ಪ್ರಾಣನು ಹೇಳಿದನು, ಇದೋ ಈತನು ವ್ಯಾನದೇವನು. ದೇಹಾದ್ಯಂತವೂ ಇದ್ದುಕೊಂಡು ಅದನ್ನು ಧರಿಸಿರುವ ತ್ರಿವಿಕ್ರಮ ಸ್ವರೂಪಿಯೂ ಇವನು. ಈತನು ಇರುವುದರಿಂದಲೇ ದೇಹವು ಉಷ್ಣವಾಗಿರುವುದು. ಈತನು ಯಾವ ಭಾಗವನ್ನು ಬಿಡುವನೋ ಆ ಭಾಗವು ಹಿಮಶೀತಲವಾಗಿ ವ್ಯಾಪಾರ ಶೂನ್ಯವಾಗುವುದು. ಈತನು ಅಪಾನ ದೇವನು. ದೇಹದಲ್ಲಿರುವ ವಿಸರ್ಜನಾ ಕ್ರಿಯೆಯೆಲ್ಲವೂ ಈತನದು. ಈತನು ತನ್ನ ವ್ಯಾಪಾರವನ್ನು ಒಂದು ಗಳಿಗೆ ನಿಲ್ಲಿಸಿದರೆ ಕೂಡಲೇ ಮೃತ್ಯುಪಾಶವು ಬಂದು ಹಿಡಿಯುವುದು. ನಾನು ಮಧ್ಯಮನು. ಆದಾನವೆಲ್ಲವೂ ನನ್ನದು. ನೀನು ಉಸಿರಾಡುವಾಗ ನಿಶ್ವಾಸವು ಅಪಾನ ದೇವನದು, ಉಚ್ಛ್ವಾಸವು ನನ್ನದು. ಯೋಗದಿಂದ ನನ್ನನ್ನು ಆರಾಧಿಸಿ ಚಂಚಲವಾದ ನನ್ನನ್ನು ನಿಶ್ಚಲವಾಗಿ ಮಾಡಿಕೊಂಡರೆ ಮನೋಬಲ, ಬುದ್ಧಿಬಲ, ದೇಹಬಲಗಳು ಹೆಚ್ಚುವುವು. ನಾನು ಕುಪಿತವಾಗುವುದೇ
ರೋಗವು. ಇದೋ ಈತನು ಉದಾನ ದೇವನು. ನಿನ್ನ ದೇಹದಲ್ಲಿ ನಡೆಯುವ ಶಬ್ದಕ್ರಿಯೆಗಳೆಲ್ಲ ಈತನದು. ಈತನೇ ನಿನಗೆ ಜಗನ್ನಾಥನ ತೇರು ಎಂದು ಹೇಳಿದನು. ನಮ್ಮೆಲ್ಲರ ಸುಖ ದುಃಖಗಳನ್ನು ಹೊರಗೆ ಹೇಳುವವನೇ ಈತನು. ಈತನು ಅಪ್ರಸನ್ನನಾದರೆ ಕಿವಿಯು ಕಿವುಡಾಗುವುದು, ಇಂದ್ರಿಯಗಳು ನಿರ್ಬಲವಾಗುವುವು. ಈಗೋ ಎಲ್ಲರಿಗಿಂತ ಚಿಕ್ಕವನಾದರೂ ವಾಮನನಂತೆ ತೇಜಸ್ವಿಯಾಗಿರುವ ಈ ಮಹಾನುಭಾವನೇ ಸಮಾನ ದೇವನು. ಹೊರಗಿನಿಂದ ಬಂದುದು ಯಾವುದೂ ಶತ್ರುವಾಗದಂತೆ ಎಲ್ಲವನ್ನೂ ಜೀರ್ಣಿಸಿಕೊಂಡು ಅದೆಲ್ಲವನ್ನೂ ಅನ್ನರಸವಾಗಿ ಮಾಡಿ ದೇಹದಲ್ಲಿ ಯಾರು ಯಾರಿಗೆ ಯಾವುದು ಬೇಕೋ ಅದನ್ನೇ ಕೊಟ್ಟುಕೊಂಡು ಎಲ್ಲರನ್ನೂ ಕಾಪಾಡುತ್ತಾ ಸ್ಥಿತಿಕರ್ತನಾಗಿರುವವನು ಈತನು. ಈ ನಮ್ಮ ಐವರನ್ನೂ ಸಾಕ್ಷಾತ್ಕರಿಸಿಕೊಂಡು ದೇಹದಲ್ಲಿ ಯಾವಾಗಲೂ ಅವಿಶ್ರಾಂತವಾಗಿ ನಡೆಯುತ್ತಿರುವ ಸೃಷ್ಟಿ ಸ್ಥಿತಿ ಲಯ ವ್ಯಾಪಾರಗಳೆಲ್ಲ ನಮ್ಮದು ಎಂದು ತಿಳಿದು ಭಾವನೆ ಮಾಡುತ್ತಿರುವುದೇ ಪಂಚಾಗ್ನಿಹೋತ್ರವು. ಇನ್ನೇನು ಬೇಕೋ ಹೇಳು. ದೇವ ಪರಮಾನುಗ್ರಹವಾಯಿತು. ಈ ಪಂಚಾಗ್ನಿಹೋತ್ರವು ನನ್ನಲ್ಲಿ ಯಾವಾಗಲೂ ನಡೆಯುತ್ತಿರುವಂತೆ ನನಗೆ ಅನುಗ್ರಹ ಮಾಡಬೇಕು. ಇನ್ನು ಅಪ್ಪಣೆಯಾದರೆ ನಾನು ತಮ್ಮೆಲ್ಲರಿಗೂ ಕ್ರಮವಾಗಿ ಪೂಜೆಯನ್ನೊಪ್ಪಿಸುವೆನು, ತಾವು ಸ್ವೀಕರಿಸಬೇಕು ಎಂದು ಮತ್ತೆ ನಮಸ್ಕಾರ ಮಾಡಿದನು. ಪ್ರಾಣಪಂಚಕವು ಆತನ ಪೂಜೆಯನ್ನು ಒಪ್ಪಿಕೊಂಡು ಆತನಿಗೆ ಅನುಗ್ರಹ ಮಾಡಿ ಅಂತರ್ಧಾನವನ್ನು ಹೊಂದಿತು.